ಇದು ವಾಶ್ರೂಮ್. ಎಷ್ಟು ಲೀಟರ್ ವಾಟರ್ ಇದೆ ಸರ್ ಇದು ಇದರಲ್ಲಿ? ಇದು 150 ಲೀಟರ್ ಬರುತ್ತೆ. ಎರಡನ್ನೂ ಸೇರಿನಾ? ಇಲ್ಲ, ಅದು ಒಂದು ಟ್ಯಾಂಕ್. tank. ಅಲ್ಲಿ ವಾಶ್ರೂಮ್ ಅಲ್ಲಿ ಹೋಗೋರು ಇಲ್ಲಿಗೆ ಡಂಪ್ ಆಗುತ್ತೆ. ಇಲ್ಲಿ ಲಿಕ್ವಿಡ್ ಇರುತ್ತೆ, ಓಕೆ ಓಕೆ ಅಲ್ಲೇ ಎಲ್ಲ ಬರ್ನ್ ಆಗ್ಬಿಡುತ್ತೆ. ಓಕೆ. ಬರ್ನ್ ಆಗುತ್ತೆ, ಆ ನೀರು ಫ್ರೆಶ್ ಆಗಿ ಡಂಪ್ ಆಗೋಗ್ಬಿಡುತ್ತೆ. ಹೊರಗಡೆನೆ ಹೋಗುತ್ತಾ? ಹೊರಗಡೆ ಡಂಪ್ ಆಗ್ಬಿಡ ಅಂದ್ರೆ ಯಾವಾಗ್ಲೂ ಹೋಗಲ್ಲ, ಅದೆಲ್ಲ ಫುಲ್ ಕ್ಯೂರ್ ಆದ್ಮೇಲೆ ಡಂಪ್ ಆಗ್ಬಿಡುತ್ತೆ. ಡಿಕಂಪೋಸ್ ಆಗಿದ್ಮೇಲೆ ಅದು ಎಕ್ಸಿಟ್ ಆಗುತ್ತೆ. ಎಕ್ಸಿಟ್ ಆಗ್ಬಿಡುತ್ತೆ. ಎಕ್ಸಿಟ್ ನೀವೇ ಮಾಡ್ಬೇಕಾ ಅಥವಾ ಅದು ಆಟೋಮೆಟಿಕ್ ಆಟೋಮೆಟಿಕ್ ಆಪ್ಷನ್ ಇದೆಯಾ? ಆಟೋಮೆಟಿಕ್. ಓಕೆ. ಇದು ಯಾವ ತರ ಸಪ್ಲೈ ಆಗುತ್ತೆ ಸರ್ ಇಲ್ಲಿಂದ? ಇಲ್ಲಿ ಮೋಟರ್ ಇದೆ ನೋಡಿ, ಇಲ್ಲಿ ಮೋಟರ್ ಇದೆ. ಎವ್ರಿ ಟೈಮ್ ನೀವು ಅಲ್ಲಿ ಚೆಕ್ ಮಾಡ್ಬಿಟ್ಟು ಚೆಕ್ ಮಾಡಿ fill ಮಾಡಿ? ಇದಕ್ ಫಿಲ್ ಮಾಡ್ಬೇಕು ನೀರು. ಓಕೆ ಇಲ್ಲಿ ಮೋಟರ್ ಇದೆ, ಓಕೆ ಅಲ್ಲಿ ಒಳಗಡೆ ಸ್ವಿಚ್ ಇದೆ, ಓಕೆ ಆನ್ ಮಾಡ್ಬಿಟ್ಬಿಟ್ರೆ ಅಲ್ಲಿ ಪ್ರೆಷರ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ಆಟೋಮೆಟಿಕ್ ಆಗಿ ಬರುತ್ತೆ. ಬರೋದು. ಇದು ಹೋಗ್ತಾ ಒಂದ್ ಟೈಮ್ ಅಲ್ಲಿ ಬರ್ತಾ ಒಂದ್ ಬರ್ತಾ ಟೈಮ್ ಒಂದ್ ಟೈಮಲ್ಲಿ ಟ್ಯಾಂಕ್ ಫುಲ್ ಮಾಡ್ತೀರಾ? ಮಾಡ್ಬೇಕು. ಹೊರಗಡೆಯಿಂದನೇ ಮಾಡಿಸ್ತಾರಾ ಅಥವಾ ಅದು ದಾಮೋದರ ಅವರೇ ಕರ್ಸಿ ಮಾಡೋದು, ಅವ್ರ ಕಂಪನಿಯಿಂದನೇ ಕಂಪನಿ ಕಡೆಯಿಂದನೇ ಬೇರೆಯವರಿಗೆ ಕರ್ಸ್ಬಿಟ್ಟು ಕರ್ಸಿ ಮಾಡಿಸ್ತಾರೆ ಈ ಫಿಟ್ಟಿಂಗ್ ಎಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಬಸ್ಸಿನ ಹೊರಗಡೆ ಪಾರ್ಟ್ ಆಗಿತ್ತು. ಸೊ ನಾವ್ ಇವಾಗ ಬಸ್ ಒಳಗಡೆ ಹೋಗೋಣ, ಏನೇನ್ ಫೆಸಿಲಿಟಿ ಇದೆ, ಯಾವ ತರ ಇದೆ ಅಂತ ಹೇಳಿ ಬನ್ನಿ. ಸರ್ ಇದು ಕ್ಯಾಬಿನ್ ಅಲ್ವಾ ಸರ್? ಇದು ಕ್ಯಾಬಿನ್. ಇದ್ರ ಬಗ್ಗೆ ಎಲ್ಲ ಹೇಳ್ಬೋದಾ? ನೋಡಿ, ಇದು ಕ್ಯಾಬಿನ್ ಇಷ್ಟು ಸ್ಪೇಸ್ ಆಗಿದೆ. ಇದು ಬಂದು ಇಸಿ ಗಾಡಿದೆಲ್ಲ ಲೈಟಿಂಗ್ಸ್ ಎಲ್ಲ ಇದ್ರಲ್ಲೇ ಇದ್ವಾಗದು ಫಿಕ್ಸ್ ಫಿಕ್ಸ್ ಮಾಡಿಟ್ಟಿರೋದಾ? ಮಾಡಿರೋದು. ಆಮೇಲೆ ಇಲ್ಲಿ ಫೈರ್ ಇದೆ ಕಸ್ಟಮರ್ ಸೇಫ್ಟಿಗೆ. ಈ ಗಾಡಿಯಲ್ಲಿ ಇನ್ನೊಂದು ಬೆನಿಫಿಟ್ ಏನಂದ್ರೆ ಆಟೋಮೆಟಿಕ್ ಫೈರ್ ಆದ್ರೆ ಗಾಡಿ ಒಳಗೆ ಆಟೋಮೆಟಿಕ್ ಇದಾಗ್ಬಿಡುತ್ತೆ, ನಾವೇನ್ ಎತ್ಕೊಂಡು ಮಾಡೋದೇನಿಲ್ಲ. ಏನಿಲ್ಲ, ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ ಕೊಟ್ಟಿದ್ದಾರೆ. ಫೈರ್ ಎಕ್ಸ್ಚೇಂಜಸ್. ಇದ್ ನೋಡಿ ವಾಶ್ರೂಮ್ ನೋಡ್ಬೋದಾ ಸರ್? ನೋಡಿ